ದಲಿತ ಬಲಗೈ ಸಮುದಾಯದಲ್ಲಿ ಸಚಿವ ಗಾದಿಗೆ ಫೈಟ್ ನಡೀತಾ ಇದೆ. ಬಣ ರಾಜಕೀಯದಲ್ಲಿ ಹೈಕಮಾಂಡ್ ನಡೆಯೇ ಒಂದ್ ರೀತಿಯಾಗಿ ಕುತೂಹಲ ಮೂಡಿಸಿದೆ. ದಲಿತ ಬಲಗೈ ಸಮುದಾಯದಲ್ಲಿ ಸಚಿವ ಗಾದಿಗೆ ಫೈಟ್ ನಡೀತಾ ಇದೆ. ಬಣ ರಾಜಕೀಯದಲ್ಲಿ ಹೈಕಮಾಂಡ್ ನಡೆಯೇ ಕುತೂಹಲ. ದಲಿತ ಬಲಗೈ ಸಮುದಾಯದಲ್ಲಿ ಡಿಮ್ಯಾಂಡ್ ಹೆಚ್ಚುತ್ತಾ ಇದೆ. ಎಸ್ ಎ ಮಹದೇವಪ್ಪ, ನರೇಂದ್ರ ಸ್ವಾಮಿ, ಎಆರ್ ಕೃಷ್ಣಮೂರ್ತಿ, ಶಿವಣ್ಣ, ಬಂಗಾರಪೇಟೆ ನಾರಾಯಣ ಸ್ವಾಮಿ ನಡುವೆ ಬಹಳ ಫೈಟ್ ನಡೀತಾ ಇದೆ. ನನಗೆ ಅವಕಾಶ ಕೊಡಲೇಬೇಕು ಅಂದ ಮಹದೇವಪ್ಪ ಪಟ್ಟು ಹಿಡಿದಿದ್ದಾರೆ. 5 ದಿನದಿಂದ ದೆಹಲಿಯಲ್ಲಿಯೇ ನರೇಂದ್ರ ಸ್ವಾಮಿ ಟಿಕ್ಕಾಣಿ ಹೂಡಿದ್ದಾರೆ. ಹಾಗೆ ಖರ್ಗೆ ಅವರ ಆಶೀರ್ವಾದ ಇದೆ ಅಂತ ಕೂಡ ಇಲ್ಲಿ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ. ದೆಹಲಿಗೆ ತೆರಳಿರುವ ಬಂಗಾರಪೇಟೆ ನಾರಾಯಣಸ್ವಾಮಿ ಇತ್ತ ಡಿಕೆ ಬ್ರದರ್ಸ್ ನಂಬಿಕೊಂಡಿದ್ದಾರೆ. ಆನೇಕಲ್ ಶಿವಣ್ಣ, ಎಷ್ಟು ಜನರ ಮಧ್ಯೆ ಅಚ್ಚರಿಯ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಡೆ. 20 ಸ್ಥಾನಗಳಿಗೆ ಬಹಳ ಆಕಾಂಕ್ಷಿಗಳಿದ್ದಾರೆ. ಈಗ ದಲಿತ ಸಮುದಾಯದಲ್ಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಬಹಳ ಫೈಟ್ ನಡೀತಾ ಇದೆ. ಎಲ್ಲರೂ ಕೂಡ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿದ್ದಾರೆ. ಬಣ ರಾಜಕೀಯದಲ್ಲಿ ಹೈಕಮಾಂಡ್ ನಡೆ ಒಂದ್ ರೀತಿಯಾಗಿ ಕುತೂಹಲ ಮೂಡಿಸಿರುವಂತಹದ್ದು. ಯಾರಿಗೆ ಮಣೆ ಹಾಕ್ತಾರೆ, ಅದರಲ್ಲೂ ಕೂಡ 20 ಸ್ಥಾನದಲ್ಲಿ 10 ಸ್ಥಾನಗಳನ್ನು ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವಿರೋಧವೇ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಾಯಕರು. ಇದೆಲ್ಲದರ ನಡುವೆ ಸಂಪುಟ ವಿಸ್ತರಣೆ ಯಾವ ರೀತಿಯಾಗುತ್ತೆ, ಎಲ್ಲರೂ ಒಪ್ಪಿಕೊಳ್ಳುವಂತಹ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇರುವಂತಕ್ಕದ್ದು. ಈಗಾಗಲೇ ತ್ರಿಮೂರ್ತಿಗಳು ಫೈನಲ್ ಲಿಸ್ಟ್ ರೆಡಿ ಮಾಡಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಡಿಕೆಶಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗುವಂತಹ ಮುಂಚೆ 40 ನಿಮಿಷ ಕೂಡ ಬಹಳ ಚರ್ಚೆ ನಡೆಸಿದ್ದಾರೆ. ಮಹತ್ವದ ವಿಚಾರ ಕೂಡ ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು. ಈ ಎಲ್ಲಾ ಬೆಳವಣಿಗೆಯ ಮೇಲೆ ಇದೀಗ ಇವತ್ತು ದೆಹಲಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸಚಿವ ಆಕಾಂಕ್ಷಿಗಳಲ್ಲಿ ತಳಮಳ ಹೆಚ್ಚಾಗಿರುವಂತಕ್ಕದ್ದು. ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಅಶೋಕ್ ಪಟ್ಟಣ್ ಕೂಡ ಹಿರಿತನವನ್ನು ಗೌರವಿಸಬೇಕು ಅಂತ ಕೂಡ ಅವರು ಇತ್ತೀಚೆಗೊಂದು ಹೇಳಿಕೆ ಕೊಟ್ಟಿದ್ರು. ಎಲ್ಲದರ ನಡುವೆ ಇವತ್ತು ದೆಹಲಿಯಲ್ಲಿ ನಡೆಯಲಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್, ಎಲ್ಲರ ಕಣ್ಣು ಹೈ ವೋಲ್ಟೇಜ್ ಮೀಟಿಂಗ್ ಮೇಲಿದೆ. ಎಲ್ಲರ ಚಿತ್ತ ಇವತ್ತು ಏನಾಗುತ್ತೆ ಏನು ಅಂತ. ಸಂಪೂರ್ಣ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗುತ್ತಾ, ಯಾವಾಗ ಆಗುತ್ತೆ ಅಂತ ಕೂಡ ಇವತ್ತು ಮೊದಲ ಹಂತದಲ್ಲಿ ಮೀಟಿಂಗ್ ನಡೆಯಲಿದೆ.